ಹಲೋ ಗಾಯ್ಸ್, ಇವತ್ತು ನಾನು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಲೈಫಲ್ಲಿ ನಡೆದಿರೋ ಒಂದು ನೈಜ ಭಯಾನಕ ಘಟನೆನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೆ ಕೇಳ್ತಾ ಹೋಗಿ. ಈ ಭಯಾನಕ ಘಟನೆ ನಡೆದಿದ್ದು ಸುರೇಶ್ ಅನ್ನೋ ಒಬ್ಬ ವ್ಯಕ್ತಿ ಲೈಫಲ್ಲಿ. ತುಂಬ ದಿವಸಗಳಿಂದ ಸುರೇಶ್ ಕೆಲಸ ಹುಡುಕ್ತಾ ಇರ್ತಾನೆ. ಆದರೆ ಎಷ್ಟೇ ಹುಡುಕಿದ್ರು ಕೂಡ ಎಲ್ಲೂ ಸುರೇಶ್ಗೆ ಕೆಲಸ ಸಿಗೋದಿಲ್ಲ. ಆದರೆ ಒಂದು ದಿವಸ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಸುರೇಶ್ಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಸಿಗುತ್ತೆ. ಸುರೇಶ್ ತುಂಬ ಖುಷಿಯಿಂದ ಆ ದಿನ ಕೆಲಸಕ್ಕೆ ಜಾಯಿನ್ ಆಗ್ತಾನೆ. ಸುರೇಶ್ ಬ್ಯಾಡ್ಲಾಕ್ ಏನು ಅಂದರೆ ಅವನು ಕೆಲಸಕ್ಕೆ ಸೇರಿದ ಮೊದಲನೇ ದಿನನೇ ನೈಟ್ ಡ್ಯೂಟಿ ಇರುತ್ತೆ. ಸೊ ಆ ದಿನ ಆ ರಾತ್ರಿ ಸುರೇಶ್ ನೈಟ್ ಡ್ಯೂಟಿ ಮಾಡಬೇಕಾದ್ರೆ ಕರೆಕ್ಟಾಗಿ ಮಧ್ಯರಾತ್ರಿ 2:30 ಅದೇ ಟೈಮ್ಗೆ ಸರಿಯಾಗಿ ಸುರೇಶ್ಗೆ ಆ ಬಿಲ್ಡಿಂಗ್ ಒಳಗಡೆಯಿಂದ ಯಾವುದೋ ಒಂದು ವಿಚಿತ್ರವಾದ ಧ್ವನಿ ಕೇಳಿಸೋದಕ್ಕೆ ಶುರು ಆಗುತ್ತೆ. ಯಾರೋ ಘೋರವಾಗಿ ಕಿರ್ಚಾಡ್ದಾಗೆ, ಅಳ್ತಾ ಇರೋ ಹಾಗೆ ವಿಚಿತ್ರ ಶಬ್ದಗಳು ಬರೋದಕ್ಕೆ ಶುರು ಆಗುತ್ತೆ. ಸುರೇಶ್ಗೆ ಸೀರಿಯಸ್ಲಿ ಅದೇನು ಅಂತಲೇ ಅರ್ಥ ಆಗಲ್ಲ. ಮೊದಲನೇ ದಿವಸ ಕೆಲಸಕ್ಕೆ ಸೇರೋದ್ರಿಂದ ಸುರೇಶ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೆ ಎರಡನೇ ದಿವಸ ಕೂಡ ಸುರೇಶ್ಗೆ ಕರೆಕ್ಟು ಟೈಮ್ 2:30 ಸರಿಯಾಗಿ ಅದೇ ಧ್ವನಿ ಮತ್ತೆ ಕೇಳಿಸೋದಕ್ಕೆ ಶುರು ಆಗುತ್ತೆ. ಘೋರವಾದ ಕಿರ್ಚಾಟ, ನರಳಾಟ, ವಿಚಿತ್ರವಾದ ಶಬ್ದ ಸುರೇಶ್ಗೆ ಕೇಳಿಸೋದಕ್ಕೆ ಶುರು ಆಗುತ್ತೆ. ಸುರೇಶ್ ಆಗ ಸ್ವಲ್ಪ ಭಯ ಪಡೋದಕ್ಕೆ ಶುರು ಮಾಡ್ತಾನೆ. ಮೊದಲನೇ ದಿವಸ ಭಯ ಇರಲಿಲ್ಲ, ಆದರೆ ಎರಡನೇ ದಿವಸನೂ ಇದೇ ರಿಪೀಟ್ ಆದಾಗ ಸುರೇಶ್ಗೆ ಭಯ ಶುರು ಆಗುತ್ತೆ. ಇದೇ ಭಯದಿಂದ ಸುರೇಶ್ ಒಂದು ಟಾರ್ಚ್ ಹಿಡ್ಕೊಂಡು ಅದೇನು ಸೌಂಡು ಅಂತ ಹುಡುಕೋದಕ್ಕೆ ಮುಂದಾಗ್ತಾನೆ. ಆದರೆ ಎಷ್ಟೇ ಹುಡುಕಿದ್ರು ಕೂಡ ಸುರೇಶ್ಗೆ ಯಾರೊಬ್ಬರೂ ಕಾಣಿಸೋದಿಲ್ಲ. ಆದರೆ ಮೂರನೇ ದಿವಸ ಸುರೇಶ್ ತನ್ನ ಲೈಫಲ್ಲೇ ಯಾವತ್ತೂ ಮರೆಯೋಕ್ಕಾಗದಿರೋ ಒಂದು ಭಯಾನಕ ಘಟನೆ ನಡೆದೇ ಹೋಗುತ್ತೆ. ಅದೇನಂದರೆ ಕರೆಕ್ಟು ಟೈಮ್ 2:30 ಸರಿಯಾಗಿ ಸುರೇಶ್ಗೆ ಮತ್ತೆ ಅದೇ ಕಿರ್ಚಾಟ, ನರಳಾಟ ಕೇಳಿಸೋದಕ್ಕೆ ಶುರು ಆಗುತ್ತೆ. ಮತ್ತೆ ಸುರೇಶ್ ಆ ಧ್ವನಿನ ಹಿಂಬಾಲಿಸ್ಕೊಂಡು ಹುಡುಕೋದಕ್ಕೆ ಶುರು ಮಾಡ್ತಾನೆ. ಎಷ್ಟೇ ಹುಡುಕಿದ್ರು ಕೂಡ ಇಡೀ ಬಿಲ್ಡಿಂಗಲ್ಲಿ ಯಾರು ಕೂಡ ಸುರೇಶ್ ಕಣ್ಗೆ ಕಾಣಿಸೋದಿಲ್ಲ. ಹೀಗೆ ಭಯದಿಂದಾನೆ ಸುರೇಶ್ ನಿಂತಿರ್ಬೇಕಾದ್ರೆ ಸುರೇಶ್ಗೆ ತನ್ನ ಬೆನ್ನ ಹಿಂದೆ ಯಾರೋ ನಿಂತಿದ್ದಾರೆ ಅನ್ನೋ ಫೀಲ್ ಬರೋದಕ್ಕೆ ಶುರು ಆಗುತ್ತೆ. ಸುರೇಶ್ ಭಯದಿಂದಾನೆ ಏನು ಅಂತ ಹಿಂದೆ ತಿರುಗಿ ನೋಡಿದಾಗ ಒಂದು ಭಯಾನಕ ದೃಶ್ಯ ಸುರೇಶ್ ಕಣ್ಮುಂದೆ ಬರುತ್ತೆ. ಸುರೇಶ್ ಹಿಂದ್ಗಡೆ ಒಂದು ಭಯಾನಕ ಆಕೃತಿ ಸುರೇಶ್ನೇ ನೋಡ್ತಾ ನಿಂತಿರೋದು ಸುರೇಶ್ಗೆ ಕಾಣಿಸುತ್ತೆ. ಈ ಭಯಾನಕ ದೃಶ್ಯ ನೋಡಿ ಸುರೇಶ್ಗೆ ಒಂದು ಕ್ಷಣ ಹೃದಯನೇ ನಿಂತೋದಾಗುತ್ತೆ. ಸುರೇಶ್ ಅಲ್ಲಿಂದ ಒಂದೇ ಸಮನೆ ಓಡೋದಕ್ಕೆ ಶುರು ಮಾಡ್ತಾನೆ. ಈ ಭಯಾನಕ ಘಟನೆ ನಡೆದಾಗಿಂದ ಸುರೇಶ್ ಆ ಕೆಲಸನೇ ಬೇಡ ಅಂತ ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ.